ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸೋಮವಾರ 6:30ಕ್ಕೆ ಕೃಷ್ಣ ರುಕ್ಕು ಶುರುವಾಗುತ್ತೆ. ಅದರದ್ದು ಸ್ಟೋರಿ ಇವತ್ತೇ ಬಂದಿದೆ ನೋಡಿ. ಅಲ್ಲಿ ಗೋವಾದಲ್ಲಿ ಹೋಗಿ ಅವರು ಬೀಚಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ಫಸ್ಟು ಸ್ಟಾರ್ಟಿಂಗು ಹಿಂದಿನ ದಿವಸ ಹೋಗಿ ಯಾವುದೋ ಲಾಡ್ಜಲ್ಲಿ ಸಿಗಾಕೊಂಡಿದ್ರು. ಆಮೇಲೆ ಹೆಂಗೋ ಬಚಾವಾದರು, ಕೃಷ್ಣನಿಂದ ಬಚಾವಾದ್ಲು. ಇಲ್ಲ ಅಂದರೆ ರುಕ್ಕು ಪಕ್ಕ ಸಿಕ್ಕಾಕೊಬಿಡೋಳು. ಸಿಕ್ಕಾಕೊಂಡು ಸ್ಟೇಷನಿಗೆ ಅಲಿಬೇಕಿತ್ತು. ಅದರಲ್ಲಿ ಕೃಷ್ಣ ಹೇಗೋ ಬಚಾವ್ ಮಾಡಿದ್ದಾನೆ. ತುಂಬಾ ಹೇಳ್ತಾನೆ ಇದ್ದ ಅವನು, ಈ ಹೋಟೆಲ್ ಬೇಡ, ಈ ಹೋಟೆಲ್ ಸರಿ ಇಲ್ಲ, ಇದು ನಮಗಲ್ಲ, ಇದು ಬೇರೆಯವ್ರಿಗೆ, ಅದೇ ಕೆಲಸ ಮಾಡೋರಿಗೆ ಅದು ಸರಿ, ನಮಗಲ್ಲ ಅಂತ. ಕೃಷ್ಣ ಏನೂ ಇಲ್ಲ ಕಣೋ, ಬಾರೋ, ದುಡ್ಡು ಉಳಿತಾಯ ಆಗುತ್ತೆ, ಈ ಹೋಟೆಲಲ್ಲೇ ಉಳ್ಕೊಳ್ಳೋಣ ಅಂತೇಳಿ ಎಲ್ಲ ಹೇಳ್ಕೊಂಡು ಬಂದಳು. ಆದರೆ ಏನಾಯಿತು ಅಂದರೆ ಅಲ್ಲಿ ರೈಡ್ ಆಯಿತು, ಎಲ್ಲ ಓಡೋಡೋದ್ರು ಮುಖ ಮುಚ್ಕೊಂಡು. ಆವಾಗ ಇವನು ಹೆಂಗೋ ಎಸ್ಕೇಪ್ ಮಾಡಿಬಿಟ್ಟ ಕೃಷ್ಣ ಅವಳನ್ನ. ಆದರೆ ಗೋವಾದಲ್ಲಿ ದೊಡ್ಡದಾಗಿ ಅದು ಸಿಕ್ಕಾಕೊಳ್ಳದಲ್ಲೇ ಬಚಾವಾಗಿದ್ದಕ್ಕೆ ದೊಡ್ಡದಾಗಿ ಡಿನ್ನರ್ ಪಾರ್ಟಿ ಮತ್ತು ನೈಟ್ ಪಾರ್ಟಿ ಎಲ್ಲ ಇಟ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಗೋವಾ ಅಂದರೆ ಕೇಳಬೇಕಾ, ಇನ್ನು ಒಳ್ಳೆ ಸ್ವರ್ಗ ಇದ್ದಂಗೆ. ಅದರಲ್ಲಿ ಎಂಜಾಯ್ ಮಾಡಿಕೊಂಡು ಸೂಪರಾಗಿ ಎಲ್ಲ ಕಡೆ ಓಡಾಡ್ತಿದ್ದಾರೆ. ಮತ್ತು ಬೋಟಲ್ಲಿ ಲೈಟ್ ಅರೇಂಜ್ಮೆಂಟ್ ಮಾಡಿಕೊಂಡು ಅಲ್ಲೆಲ್ಲ ಡ್ಯಾನ್ಸು ಹಾಡು ಎಲ್ಲ ಮಾಡಿಕೊಂಡು ಸೂಪರಾಗಿ ಓಡಾಡಿಕೊಂಡು ನೋಡೋದಕ್ಕೆ ಒಂಥರ ಚೆನ್ನಾಗಿ ಎಲ್ಲ ಕಡೆನೂ ಮಾಡ್ಕೊಂಡಿದ್ದಾರೆ. ಗೋವಾನೇ ಮಿಂಚುತ್ತಾ ಇದೆ, ಆ ಥರ ಮಾಡಿದ್ದಾರೆ. ಇದ್ರ ಮಧ್ಯೆ ಕಲ್ಯಾಣಿ ಮತ್ತು ವಿನಯ್ ಅವರು ಕೂಡ ಹೋಗಿದ್ದಾರೆ. ಆದರೆ ಇವ್ರಿಗೆ ಅವ್ರು ಸಿಕ್ಕಿಲ್ಲ. ಇವರೊಂದು ಕಡೆ ಅವರೊಂದು ಕಡೆ ಆಗಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತ, ಅವರು ಗೋವಾಕ್ಕೆ ಹೋಗಿದ್ದಾರೆ, ಇವರು ಗೋವಾಕ್ಕೆ ಹೋಗಿದ್ದಾರೆ. ಅವರು ಒಂದು ಕಡೆ ಉಳ್ಕೊಂಡಿದ್ದಾರೆ, ಇವರು ಒಂದು ಕಡೆ ಮಿಂಚ್ತಾ ಇದ್ದಾರೆ. ಇವರು ಒಂಥರ ಹುಡುಗಾಟಕ ಸ್ವಭಾವ, ಎಲ್ಲಂದ್ರೆ ಅಲ್ಲಿ ಇರೋದು, ಎಲ್ಲಂದ್ರೆ ಅಲ್ಲಿ ಮಿಂಚೋದು, ಈ ರೀತಿ ಇವ್ರದ್ದು ಸ್ವಭಾವ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಲವ್ವರ್ಸು. ಈ ದಿನವೇ ಹೇಳ್ಬೋದು ಅನಿಸುತ್ತೆ, ನಾನಿನ್ನು ಲವ್ ಮಾಡ್ತೀನಿ ಅಂತ. ಅವಳು ಹೇಳ್ಬೋದು, ಅವನು ಹೇಳ್ಬೋದಾ ಏನೋ ಗೊತ್ತಿಲ್ಲ. ಆದರೆ ಸಮುದ್ರ ಬೀಚ್ ಪಕ್ಕ ಸೂಪರಾಗಿ ನಿಂತ್ಕೊಂಡು ಪೋಸ್ ಕೊಟ್ಕೊಂಡು ಹಾಡು ಹೇಳ್ಕೊಂಡು ಮತ್ತು ಇದು ಬೋಟಲ್ಲೆಲ್ಲ ಶೃಂಗಾರ ಮಾಡಿಕೊಂಡು ಅಲ್ಲಿ ಡ್ಯಾನ್ಸ್ ಆಡಿಕೊಂಡು ಅದೆಲ್ಲ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಎಲ್ಲೂ ಮಿಸ್ ಮಾಡೋದಂಗೆ ನೋಡಿ, ಬೇಕಾದರೆ ಗೊತ್ತಾಗುತ್ತೆ ನಿಮಗೇನೆ. ಅಂದರೆ ರುಕ್ಕು ಹೇಗೆ ಅಂದರೆ ಅವಳಿಗೂ ಇಷ್ಟ ಇದೆ, ಅವಳು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಕೃಷ್ಣಗಂತೂ ತುಂಬ ಇಷ್ಟ ಇದೆ. ಅವನು ಹೇಗೆ ಕೇಳೋದು ಅಂದ್ಕೊಂಡು ಮೀನಮೇಸ ಎಣಿಸ್ತಾವನೆ. ಆದರೆ ರುಕ್ಕು ಹೇಳಿದ್ರೆ ಒಳ್ಳೇದಲ್ವಾ ಅಂತ ಅವನು ಕಾಯ್ತಾ ಇದ್ದಾನೆ. ಇವಳು ಇನ್ನೂ ಹೇಳ್ತಾ ಇಲ್ಲ. ಅವನ ಕ್ಯಾರೆಕ್ಟ್ರು ಇವಳಿಗೆ ಇಷ್ಟ ಆಗಿದೆ, ತುಂಬಾ ಇಷ್ಟ ಆಗಿದೆ. ಮೊದಲೆಲ್ಲ ಕುಡಿತಾನೆ, ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾನೆ ಅಂತ ಕ್ವಾಟ್ರು ಅಂತ ಕರಿತಿದ್ಲು. ಇವಾಗ ಸ್ವಲ್ಪ ಸಭ್ಯತೆಗೆ ಬಂದಿದ್ದಾನೆ. ಅಪ್ಪ ಕೆಲಸ ಕೊಟ್ಟಿದ್ದಾರೆ ಅವ್ರ ಅಂಗಡಿನಲ್ಲೇ, ಹಾಗಾಗ್ಬಿಟ್ಟು ಒಳ್ಳೆ ಕ್ಯಾರೆಕ್ಟ್ರನ್ನ ರೂಪಿಸ್ಕೊಂಡು ಇವಾಗ ಚೆನ್ನಾಗಾಗಿದ್ದಾನೆ. ಹಂಗಾಗಿ ಇವಾಗ ಅವರು ಗೋವಾದಲ್ಲಿ ಮಿಂಚಿಂಗು ಅಂದರೆ ಜಯಪ್ರಕಾಶ್ ರಾವ್ ಗೋವಾಕ್ಕೆ ಏನೋ ಕೆಲಸದ ಮೇಲೆ ಕಳಿಸಿದ್ದಾರೆ. ಇವರು ಮಿಂಚಿಂಗು ಫುಲ್ಲು ಮಿಂಚುತ್ತಾ ಇದ್ದಾರೆ, ಸಖತ್ತಾಗಿ ಮಿಂಚ್ತಾ ಇದ್ದಾರೆ. ಸಖತ್ ಲೈಟ್ ಅರೇಂಜ್ಮೆಂಟು, ಹೋಟೆಲ್ ಡಿನ್ನರು ಮತ್ತು ಕ್ಯಾಂಡಲ್ ಡಿನ್ನರು, ಏನೇನೋ ಇವ್ರ ಮನ್ಸು ಹೆಂಗೆ ಬರುತ್ತೆ ಆ ಥರ ಎಲ್ಲ ಡಿನ್ನರ್ಸ್ ಮಾಡಿಕೊಂಡು ಸೂಪರಾಗಿ ಮಿಂಚಿಂಗು ಈ ಥರ ಅದ್ಭುತವಾದ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಅಲ್ಲಿ. ಅಂದರೆ ಕೃಷ್ಣ ಹೇಗೆ ಅಂದರೆ ಎಲ್ಲದಕ್ಕೂ ಓಕೆ ಅವನದು ಒಂಥರ ಸ್ವಭಾವ. ಅವನು ರುಕ್ಕು ಒಪ್ಕೊಂಡ್ರೆ ಸಾಕು ಅಂತಿದ್ದಾನೆ, ಇವಳು ಒಪ್ಕೋಬೇಕಷ್ಟೇ. ಇವಳಿಗೂ ಇಷ್ಟ ಇದ್ರೂ ಇವಳು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ. ಅವರು ಶ್ರೀಮಂತರು, ನಾವು ಬಡವರು, ಒಪ್ಕೊತಾರೋ ಇಲ್ವೋ ಆ ಥರ ಇವಳು ಮೆಂಟಾಲಿಟಿ. ಹಾಗಾಗಿ ಇವಳು ಇನ್ನೂ ಒಪ್ಕೊಂಡಿಲ್ಲ. ಐ ಲವ್ ಯು ಅಂತ ಹೇಳಬೇಕು, ಐ ಲವ್ ಯು ಅಂತ ಹೇಳ್ತಾ ಇಲ್ಲ ಅಷ್ಟೇ. ನೋಡಬೇಕು, ಗೋವಾದಲ್ಲಿ ಹೋಗಿದ್ದಾರೆ, ಅಲ್ಲಾದರೂ ಕೂಡ ಅವರು ಲವ್ ಪ್ರಪೋಷನ್ ಹೇಳ್ಕೊಳ್ತಾರೋ ಅಥವಾ ಅಲ್ಲೂ ಹಾಗೆ ವಾಪಸ್ ಬರ್ತಾರೋ ಏನೋ ನೋಡಬೇಕು. ಆಮೇಲೆ ನೋಡಿ, ಅಲ್ಲಿ ಲಾಂಚಲ್ಲಿ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ.
ಸಖತ್ತಾಗಿದೆ. ಈ ನೈಟು ಇದು ನೀರು ಮತ್ತು ಲೈಟಿಂಗ್ಸು, ಲಾಂಚು, ಡೆಕೋರೇಷನ್ನು ಎಲ್ಲ ಸೂಪರಾಗಿ ಮಾಡಿದ್ದಾರೆ. ನೋಡೋದಕ್ಕೆ ನೋಡಿ ಎಷ್ಟು ಸಖತ್ತಾಗಿ ವಂಡರ್ಫುಲ್ಲಾಗಿದೆ. ಆದರೆ ಈ ಕಥೆನ ಫುಲ್ಲು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ಫಸ್ಟಿಂದ ನೋಡಿ. ಪ್ರತಿಯೊಂದು ಕೂಡ ನಿಮಗೆ ಅರ್ಥ ಆಗುತ್ತೆ. ತುಂಬಾ ಅದ್ಭುತವಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಅವರು ಗೋವಾಕ್ಕೆ ಹೋಗಿರೋದಕ್ಕೂ ಸಾರ್ಥಕ ಆಗುತ್ತೆ. ಅವ್ರ ಅಣ್ಣ ಅತ್ತಿಗೆ ಅಂತೂ ಇನ್ನೂ ಸಿಕ್ಕಿಲ್ಲ. ಅವ್ರು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಇವರು ಎಲ್ಲ ಕಡೆ ತಿರುಗ್ತಿದ್ದಾರೆ. ಎಲ್ಲ ಅದ್ಭುತವಾದ ಜಾಗಗಳಿಗೆ ಪೋಸ್ಟ್ ಮಾಡಿಕೊಂಡು ಎಲ್ಲ ಕಡೆ ಪೋಸ್ ಕೊಟ್ಕೊಂಡು ಫೋಟೋ ತೆಕ್ಕೊಂಡು ಸೂಪರಾಗಿ ತಿರುಗಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಒಂಥರ ನೋಡೋದಕ್ಕೂ ತುಂಬಾ ಅದ್ಭುತವಾಗಿದೆ. ನೋಡಿ, ಇದು ಯಾವುದೋ ಒಂದು ಹಳೆಯ ಅಂದರೆ ಯಾವುದೋ ಒಂದು ಇದಿರ್ಬೋದು ಗೋವಾದಲ್ಲಿ. ತುಂಬ ಚೆನ್ನಾಗಿದೆ ಇದು. ನೋಡೋದಕ್ಕೆ ಸೂಪರಾಗಿದೆ. ಹೋದವ್ರೆ ನೋಡೋದಕ್ಕೆ ಈ ಥರ ನಾವು ತೋರಿಸಿದ್ವಿ ಅಲ್ವಾ, ಅಲ್ಲಿ ತೋರಿಸಿದ್ರು ನಾವು ನೋಡ್ಬೋದಲ್ವಾ ಅನ್ನೋದೊಂದು ಕುತೂಹಲ ಬರುತ್ತೆ ಪ್ರತಿಯೊಬ್ಬರಿಗೂ. ಹಾಗಾಗಿ ನೋಡ್ಬೋದು. ಕೆಲವೊಂದನ್ನು ಈ ಥರ ಹೋದಾಗ ಗೊತ್ತಿದ್ದರೆ ಅದನ್ನು ಹಾಕ್ಕೊಂಡು ಲೊಕೇಶನ್ ಹಾಕ್ಕೊಂಡು ಹೋಗಿ ನೋಡಿಕೊಂಡು ಬರ್ಬೋದು. ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ ಅಲ್ಲಿ. ಅದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.